ಭ್ರಷ್ಟಾಚಾರದ ಬೇಗುದಿಗೆ ಬೇಸತ್ತು ರಾಜೀನಾಮೆ. ಐನೂರು ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಇದರಿಂದ ಬೇಸತ್ತು 9 ಮಂದಿ ನಿರ್ದೇಶಕರುಗಳು ರಾಜೀನಾಮೆ ನೀಡಲಾಗಿದೆ ಎಂದು ನಿರ್ದೇಶಕ ಜಗದೀಶ್ ಮಾಧ್ಯಮ ಹೇಳಿಕೆ ನೀಡಿದರು. ಪಟ್ಟಣದ ಪಟ್ಟಾಭಿಷೇಕೋದ್ಯಾನವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಐನೂರ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಶಾಮೀಲಾಗಿ ರೈತರಿಗೆ ಸೇರಬೇಕಾಗಿದ್ದ ಹಣವನ್ನು ತಮ್ಮ ಆಪ್ತರ ಖಾತೆಗೆ ವರ್ಗಾವಣೆ ಮಾಡಿರುವುದು ಖಂಡನೀಯ. ಈ ಘಟನೆಗೆ ಸಂಬಂಧಪಟ್ಟಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇಂತಹ ಭ್ರಷ್ಟ ವಾತಾವರಣದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ನಿರ್ದೇಶಕರುಗಳಾದ ಪಾರ್ವತಮ್ಮ, ನಾಗರಾಜರೆಡ್ಡಿ, ಚಂದ್ರಪ್ಪ, ರತ್ನಮ್ಮ, ಶಾರದಮ್ಮ, ಮಾಲಾ, ಜಗದೀಶ್ ಆದ ನಾವು ರಾಜೀನಾಮೆ ನೀಡಿದ್ದೇವೆ ಎಂದರು. ಏನೊಂದು ಅವ್ಯವಹಾರ ನಡೆದಿದೆ ಅದು ಸತ್ಯ. ಕಾರಣ ನಾವು ಎಲ್ಲ ಡೈರೆಕ್ಟರ್ಗಳಾಗಿದ್ದು 5 ವರ್ಷದಿಂದ ಈಗೇನು ಈ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ಮತ್ತು ಈ ಮೊಬೈಲ್ಗಳಲ್ಲಿ ಏನು ಹರಿದಾಡ್ತಾ ಇದೆ ಅದೆಲ್ಲ ಸತ್ಯ ಇದೆ. ಏನಪ್ಪ ಅಂದರೆ ಈಗ 10 ತಿಂಗಳಿಂದ ನಡೆದಂಥ ಒಂದು ಅವ್ಯವಹಾರ, ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳೋಂಥ ಒಂದು ಇದರಲ್ಲಿ ಬೇರೆಯವ್ರಿಗೆಲ್ಲ ನಮ್ಮ ಡೈರೆಕ್ಟ್ರು, ಅಧ್ಯಕ್ಷರು ಫೋರ್ಜರಿ ಸೈನ್ ಮಾಡಿ ಅವ್ರಿಗೆ ಹಣ ವರ್ಗಾಯಿಸಿರ್ತಾರೆ, ವರ್ಗಾಯಿಸಿರ್ತಾರೆ. ಅದೆಲ್ಲ ಹಾಲು ಉತ್ಪಾದಕ ಸಂಘದಲ್ಲಿ ನಮ್ಮ ಐನೂರು ಸಂಘಕ್ಕೆ ನಷ್ಟ ಆಗಿದೆ. ಇದನ್ನು ಕುರಿತು ನಮ್ಮ ರೈತ ಸಂಘಟನೆ ರಾಮೇಗೌಡರು ನೇತೃತ್ವದಲ್ಲಿ ಏನಲ್ಲಿ ಪ್ರತಿಭಟನೆ ನಡೆದಿದೆ ಅದು ಸರಿ ಇದೆ. ಅದು ನಮ್ಮ ಪರವಾಗಿ, ಬಡ ರೈತರ ಪರವಾಗಿ ಆದಂಥ ಅನ್ಯಾಯನ ಅವ್ರು ಪ್ರತಿಭಟನೆ ಮಾಡಿರೋದು ಸರಿ ಇದೆ. ನಾವೆಲ್ಲ ಇದಕ್ಕೆ ನಷ್ಟ ಆಗಿರೋದನ್ನು ಅನುಭವಿಸ್ಕೊಂಡು ನಮ್ಮ ಒಂದು ಸೈನ್ ಇಲ್ಲದೆ ಫೋರ್ಜರಿ ಸೈನ್ಗಳಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಅವ್ರು ನಮ್ಗೆ ಇದುವರೆಗೂ ನೋಟಿಸ್ ಕೊಡೋದಾಗಲಿ, ಆಡಿಟ್ ಬುಕ್ ಆಗಲಿ, ಯಾವುದೇ ರೀತಿಯಾದಂಥ ತಿಂಗಳು ಮಾಸಿಕವಾದಂಥ ಒಂದು ಸಭೆಗಾಗಲಿ ಇನ್ಫಾರ್ಮ್ ಮಾಡಿದ್ರೆ ಅವರಷ್ಟಕ್ಕೆ ಅವರೇ ಎಲ್ಲ ಮಾಡಿಕೊಂಡು ಏನೀಗ ಅವರು ಅಧ್ಯಕ್ಷರು ನಮ್ಮ ನಿರ್ದೇಶಕರ ಮೇಲೆ ಅಪವಾದ ಹೊರಿಸಿದ್ದಾರೆ. ಏನಂತೇಳಿ ನಾನು ಎಲ್ಲರೂ ಸಹಿ ತಗೊಂಡು ರೆಸಲ್ಯೂಷನ್ ಮಾಡಿ ಇದನ್ನು ಡ್ರಾ ಮಾಡಿರೋದು ಹಣ ಅಂತೇಳಿ. ಅದೆಲ್ಲ ಸುಳ್ಳು. ನಾವು ಯಾರು ಸೈನ್ ಹಾಕಿರೋದಿಲ್ಲ. ನಮ್ಮನ್ನು ತಿಂಗಳು ಮೀಟಿಂಗೇ ಕರೆದಿಲ್ಲ. ನಾವು ಯಾವ ರೀತಿ ಸೈನ್ ಹಾಕೋಕ್ಕಾಗುತ್ತೆ? ಆಮೇಲೆ 7/3/23 ನಾನು ಅದರಲ್ಲಿ ಒಬ್ಬ ನಿರ್ದೇಶಕನು. ಇದು ಸುಮಾರು ವರ್ಷಗಳಿಂದ ಈ ಥರ ಒಂದು ಅವ್ಯವಹಾರ ನಡೀತಾ ಇದೆ ಅಂತಂದ್ಬಿಟ್ಟು ನಾವು ನಿರ್ದೇಶಕರು ಏನಿದ್ರೆ ನಾವೆಲ್ಲ ಒಮ್ಮತದಿಂದ ಒಂದು ರೆಸಲ್ಯೂಷನ್ ಮಾಡಿದೆ. ಏನಂತೇಳಿ, ನನಗೆ ಸೈನ್ ಅಥಾರಿಟಿ, ನಾನು ಒಬ್ಬನಿಗೆ, ಯಾರಿಗೆ, ಸೆಕ್ರೆಟರಿ, ಅಧ್ಯಕ್ಷರಿಗೆ ಮತ್ತು ನನಗೆ ಒಂದು ಸೈನ್ ಅಥಾರಿಟಿ. ನನ್ನ ಹೆಸರು ಜಗದೀಶ್ ಅಂತೇಳಿ. ಸೈನ್ ಅಥಾರಿಟಿಯಿಂದ ಬ್ಯಾಂಕಿನ ವ್ಯವಹಾರಗಳಿಗೆ ನಮ್ಮ ಮೂವರದು ಸೈನ್ ಬೇಕು ಅಂತೇಳಿ ಅವತ್ತಿಂದ ಇವತ್ತುವರೆಗೂ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ನಮ್ಗೆ ಯಾವ ಥರದ್ದು ಇದು ಕೊಡಲಿಲ್ಲ, ಸಹಕರಿಸಲಿಲ್ಲ. ಇವರು ಸೂಪರ್ವೈಸರ್ಗಳು ಹೇಳಿದ್ವಿ, ಅವರು ಇದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಹಾಗಾಗಿ ಅವತ್ತಿಂದ ಇವತ್ತುವರೆಗೂ ಏನು 10 ತಿಂಗಳಲ್ಲಿ ಏನು ಸ್ಟೇಟ್ಮೆಂಟ್ ಬಂದಿದೆ ಅದು 3 ಲಕ್ಷ ಮೇಲ್ಪಟ್ಟು ಅವ್ಯವಹಾರ ನಡೆದಿದೆ. ಅದಕ್ಕೆಲ್ಲ ಅಧ್ಯಕ್ಷರು, ಸೆಕ್ರೆಟ್ರಿ ಇವರೇ ಹೊಣೆ. ನಮಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾವು ಸೈನ್ ಹಾಕಿಲ್ಲ. ಏನಾದರೂ ಸೈನ್ ಹಾಕಿ ಅವ್ರು ಏನಾದರೂ ತೊಗೊಂಡಿದ್ರೆ ಅದು ಫೋರ್ಜರಿ ಸೈನ್ ಆಗಿರ್ತದೆ. ನಮಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಇದನ್ನೆಲ್ಲ ಸೇರಿ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಅವ್ರು ಏನು ಇದಕ್ಕೆ ಬಡ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಆಗಿ ಅದೇನಿದೆ ಅದೆಲ್ಲ ಮತ್ತೆ ಸಂಘಕ್ಕೆ ವಾಪಸ್ ಬರೋಂಗೆ ಮಾಡಿಕೊಟ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಬಡ ರೈತರು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಏನು ನಮ್ಮ ರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅದೆಲ್ಲ ಸತ್ಯ, ಸರಿ ಇದೆ. ಅದು ನಮ್ಮ ಪರವಾಗಿ ಅವ್ರು ಮಾಡಿದ್ದಾರೆ. ಅವ್ರು ಯಾವುದೇ ಥರದ ದುಡ್ಡು ತೊಗೊಂಡಿರೋದಿಲ್ಲ, ಯಾವುದೇ ಥರ ಇದಕ್ಕೂ ಬಲಿಯಾಗಿರಲ್ಲ. ನಮಗೆಲ್ಲ ಹಾನಿ ಆಗಿದೆ. ಇದನ್ನೆಲ್ಲ ಮನನೊಂದು ಸಹಕಾರ ಸಂಘದ, ಹಾಲು ಉತ್ಪಾದಕ ಸಂಘದ ನಷ್ಟ ಬಂದಿರೋದ್ರಿಂದ ನಮಗೆ ಬೇಜಾರಾಗಿ ನಾವು ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ. ನಾವು 9 ಜನ ಸೇರಿ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಜಗದೀಶ್ ಅಂತೇಳಿ. ಜೋರಾಗಿ ಹೇಳು. ನನ್ನ ಹೆಸರು ನಾಗರಾಜರೆಡ್ಡಿ, ಉಪ ಅಧ್ಯಕ್ಷರು. ಇವರು ಉಪಾಧ್ಯಕ್ಷರು. ಅವರು ನಮ್ಮ ಹತ್ರ ಏನು ಸೈನಕ್ಕೂ ಬಂದಿಲ್ಲ. ಯಾವ ನಾಗರಾಜ ರೆಡ್ಡಿ ಮತ್ತು ರಾಜಣ್ಣ, ಮಾಲಮ್ಮ, ಪ್ರಸಾದ್, ಚಂದ್ರಪ್ಪ ಅಂತೇಳಿ, ಮತ್ತೆ ಪಾರ್ವತಮ್ಮ, ರತ್ನಮ್ಮ ಅಂತೇಳಿ ನಾವು ಶಾರದಮ್ಮ 9 ಜನನು ಸ್ವ ಇಚ್ಛೆಯಿಂದ ನಮಗೆ ಬೇಜಾರಾಗಿ
ಇದಕ್ಕೆಲ್ಲ ನಾವು ಹೊಣೆಗಾರರಲ್ಲ. ನಾವು ಯಾವ ರೀತಿಯೂ ಇದಕ್ಕೆ ಸೈನ್ ಹಾಕಿಲ್ಲ. ಈ ನಷ್ಟ ಎಲ್ಲ ಅವರೇ ಭರಿಸ್ಕೊಡ್ಬೇಕು. ಆ ಒಂದು ಕಾರಣದಿಂದ ನಾವು ಬೇಜಾರಾಗಿ ನಾವು ಸ್ವಾಯತ್ತೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀವಿ.